ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ, ತಣಿಸಿದೆ ನನ್ನಿ ತನು ಮನ. ಮುರಳಿಗೆ ಜ್ಞಾನದ ಸಿಂಚನ, ತಣಿಸಿದೆ ನನ್ನಿ ತನು ಮನ. ಮರೆಸಿದೆ ನನಗೆ ಜಗವನ್ನ, ಮರೆಸಿದೆ ನನಗೆ ಜಗವನ್ನ. ಮರೆಯಲಾರೆನು ನಾನಿನ್ನ, ಮರೆಯಲಾರೆನು ನಾನಿನ್ನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಓಂ ಶಾಂತಿ.
ಇಂದಿನ ದಿನಾಂಕ 22/2/2025. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳಿ. ಆಸುರಿ ಮಾತುಗಳನ್ನು ಕೇಳಬೇಡಿ, ಮಾತನಾಡಲೂ ಬೇಡಿ. ಹಿಯರ್ ನೋ ಈವಿಲ್, ಸಿ ನೋ ಈವಿಲ್. ಪ್ರಶ್ನೆ: ನೀವು ಮಕ್ಕಳಿಗೆ ಯಾವ ನಿಶ್ಚಯವೂ ತಂದೆಯ ಮೂಲಕವೇ ಆಗಿದೆ? ಉತ್ತರ: ತಂದೆಯು ನಿಮಗೆ ನಿಶ್ಚಯ ಮಾಡಿಸುತ್ತಾರೆ. ನಾನು ನಿಮ್ಮ ತಂದೆಯೂ ಆಗಿದ್ದೇನೆ, ಶಿಕ್ಷಕನೂ ಆಗಿದ್ದೇನೆ, ಸದ್ಗುರುವೂ ಆಗಿದ್ದೇನೆ. ನೀವು ಈ ಸ್ಮೃತಿಯಲ್ಲಿರುವ ಪುರುಷಾರ್ಥ ಮಾಡಿ. ಆದರೆ ಮಾಯೆಯು ನಿಮಗೆ ಇದನ್ನೇ ಮರೆಸುತ್ತದೆ. ಅಜ್ಞಾನ ಕಾಲದಲ್ಲಂತೂ ಮಾಯೆಯ ಮಾತೇ ಇರುವುದಿಲ್ಲ. ಪ್ರಶ್ನೆ: ಯಾವ ಚಾರ್ಟನ್ನು ಇಡುವುದರಲ್ಲಿ ವಿಶಾಲ ಬುದ್ಧಿಯೂ ಬೇಕೋ? ಉತ್ತರ: ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನೋ ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುವುದು. ಓಂ ಶಾಂತಿ. ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಂಡಿರಿ. ಶಿಕ್ಷಕನೂ ಬಂದಿದ್ದಾರೆ, ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಪರಮ ಸದ್ಗುರುವೂ ಆಗಿದ್ದಾರೆ. ಮಕ್ಕಳಿಗೆ ಸ್ಮೃತಿಯಲ್ಲಿದೆ. ಆದರೆ ನಂಬರ್ವಾರ್ ಪುರುಷಾರ್ಥದನುಸಾರ ಕಾಯಿದೆಯು ಏನು ಹೇಳುತ್ತದೆ ಎಂದರೆ, ಇವರು ಶಿಕ್ಷಕರಾಗಿದ್ದಾರೆ ಅಥವಾ ಇವರು ತಂದೆಯಾಗಿದ್ದಾರೆ ಇಲ್ಲವೇ ಗುರುವಾಗಿದ್ದಾರೆ ಎಂಬುದನ್ನು ಒಂದು ಬಾರಿ ಅರಿತುಕೊಂಡ ಮೇಲೆ ಮತ್ತೆ ಮರೆಯಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಮಾಯೆಯು ಮರೆಸಿಬಿಡುತ್ತದೆ. ಅಜ್ಞಾನ ಕಾಲದಲ್ಲಿ ಮಾಯೆಯು ಎಂದೂ ಮರೆಸುವುದಿಲ್ಲ. ಇವರು ನಮ್ಮ ತಂದೆಯಾಗಿದ್ದಾರೆ, ಅವರ ವೃತ್ತಿಯು ಇದಾಗಿದೆ ಎಂಬುದನ್ನು ಮಗುವು ಎಂದೂ ಮರೆಯಲು ಸಾಧ್ಯವಿಲ್ಲ. ಮಕ್ಕಳಿಗೆ ನಾನು ಇಂತಹ ತಂದೆಯ ಹಣಕ್ಕೆ ಮಾಲೀಕನಾಗಿದ್ದೇನೆ ಎಂಬ ಖುಷಿ ಇರುತ್ತದೆ. ಬಲೆ ತಾನು ಓದುತ್ತಾರೆ, ಆದರೆ ತಂದೆಯ ಆಸ್ತಿಯೂ ಸಹ ಸಿಗುತ್ತದೆ ಎಲ್ಲವೇ? ಇಲ್ಲಿ ನೀವು ಮಕ್ಕಳು ಓದುತ್ತೀರಿ ಮತ್ತು ನಿಮಗೆ ತಂದೆಯ ಆಸ್ತಿಯೂ ಸಿಗುತ್ತದೆ. ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ತಂದೆಯ ಮೂಲಕ ನಾನು ತಂದೆಯ ಮಗುವಾಗಿದ್ದೇನೆ ಎಂದು ನಿಶ್ಚಯ ಆಗುತ್ತೆ. ತಂದೆಯೇ ಸದ್ಗತಿಯ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ಆದ್ದರಿಂದ ಅವರು ಸದ್ಗುರುವೂ ಆಗಿದ್ದಾರೆಂಬ ನಿಶ್ಚಯವಾಗಿ ಬಿಡುತ್ತದೆ. ಈ ಮಾತುಗಳನ್ನು ಮರೆಯಬಾರದಾಗಿದೆ. ತಂದೆಯು ಏನನ್ನು ತಿಳಿಸುವರೋ ಅದನ್ನು ಕೇಳಬೇಕಾಗಿದೆ. ಹಿಯರ್ ನೋ ಈವಿಲ್, ಸಿ ನೋ ಈವಿಲ್. ಯಾವ ಕೋತಿಗಳ ಗೊಂಬೆಗಳನ್ನು ತೋರಿಸುತ್ತಾರೆಯೋ ಇದು ಮನುಷ್ಯರ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ಆಸುರಿ ಮಾತುಗಳನ್ನು ಹೇಳಬೇಡಿ, ಕೇಳಲೂ ಬೇಡಿ ಮತ್ತು ನೋಡಬೇಡಿ. ಕೆಟ್ಟದ್ದನ್ನು ಕೇಳಬೇಡಿ. ಹೀಗೆ ಮೊದಲು ಕೋತಿಗಳ ಚಿತ್ರವನ್ನು ಮಾಡುತ್ತಿದ್ದರು, ಈಗ ಮನುಷ್ಯರದನ್ನು ಮಾಡುತ್ತಾರೆ. ನಿಮ್ಮ ಬಳಿಯೂ ನಳಿನಿ ಸಹೋದರಿಯ ಚಿತ್ರವನ್ನು ಮಾಡಲಾಗಿದೆ. ಅಂದಾಗ ನೀವು ತಂದೆಯ ನಿಂದನೆಯ ಮಾತುಗಳನ್ನು ಕೇಳಬೇಡಿ. ತಂದೆಯು ತಿಳಿಸುತ್ತಾರೆ, ಎಷ್ಟೊಂದು ನನಗೆ ನಿಂದನೆ ಮಾಡುತ್ತಾರೆ. ನಿಮಗೂ ತಿಳಿದಿದೆ, ಕೃಷ್ಣನ ಭಕ್ತರ ಮುಂದೆ ಧೂಪವನ್ನಿಡುತ್ತಾರೆಂದರೆ ರಾಮನ ಭಕ್ತರು ಮೂಗನ್ನು ಮುಚ್ಚಿಕೊಂಡು ಬಿಡುತ್ತಾರೆ. ಒಬ್ಬರಿಗೆ ಇನ್ನೊಬ್ಬರ ಸುಗಂಧವೂ ಸಹ ಇಷ್ಟವಾಗುವುದಿಲ್ಲ. ಪರಸ್ಪರ ಹೇಗೆ ಶತ್ರುಗಳಾಗಿ ಬಿಡುತ್ತಾರೆ. ಈಗ ನೀವು ರಾಮವಂಶೀಯರಾಗಿದ್ದೀರಿ. ಪ್ರಪಂಚದವರೆಲ್ಲರೂ ರಾವಣ ವಂಶೀಯರಾಗಿದ್ದಾರೆ. ಇಲ್ಲಿ ಧೂಪದ ಮಾತಂತೂ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿರುವುದರಿಂದ ಯಾವ ಗತಿಯಾಗಿದೆ? ಕಲ್ಲು ಮುಳ್ಳಿನಲ್ಲಿ ಪರಮಾತ್ಮನಿದ್ದಾರೆಂದು ಹೇಳಿರುವುದರಿಂದ ಕಲ್ಲು ಬುದ್ಧಿಯಾಗಿ ಬಿಟ್ಟಿದೆ. ಅಂದಾಗ ಬೇಹದ್ದಿನ ತಂದೆಯು ನಿಮಗೆ ಯಾವ ಆಸ್ತಿಯನ್ನು ಕೊಡುತ್ತಾರೆಯೋ ಅವರಿಗೆ ಎಷ್ಟು ನಿಂದನೆ ಮಾಡುತ್ತೀರಿ. ಯಾರಲ್ಲಿಯೂ ಜ್ಞಾನವಿಲ್ಲ, ಅವು ಜ್ಞಾನರತ್ನಗಳಲ್ಲ, ಕಲ್ಲುಗಳಾಗಿವೆ. ಈಗ ನೀವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು
ಹೇಗಿದ್ದೇನೆ, ಯಾರಾಗಿದ್ದೇನೆಂದು ನನ್ನನ್ನು ಯಥಾರ್ಥ ರೀತಿಯಲ್ಲಿ ಯಾರೂ ಅರಿತುಕೊಂಡಿಲ್ಲ. ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದೀರಿ. ತಂದೆಯನ್ನು ಯಥಾರ್ಥ ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಅವರು ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆ. ಅವರಲ್ಲಿ ಇದೆಲ್ಲ ಪಾತ್ರವೂ ತುಂಬಲ್ಪಟ್ಟಿದೆ. ತನ್ನನ್ನು ಆತ್ಮನೆಂದು ತಿಳಿಯಬೇಕು ಮತ್ತು ತಂದೆಯನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡು ನೆನಪು ಮಾಡಬೇಕಾಗಿದೆ. ನಾವು ಮಕ್ಕಳಾಗಿದ್ದೇವೆ ಎಂದು ಬಲೆ ಹೇಳುತ್ತಾರೆ. ಆದರೆ ತಂದೆಯ ಆತ್ಮವು ದೊಡ್ಡದು, ನಮ್ಮ ಆತ್ಮವು ಚಿಕ್ಕದೆಂದಲ್ಲ. ಬಲೆ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ, ಆದರೆ ಆತ್ಮದ ಗಾತ್ರವು ಚಿಕ್ಕದ್ದು, ದೊಡ್ಡದಾಗಿರುವುದಿಲ್ಲ. ನೀವಾತ್ಮಗಳಲ್ಲಿಯೂ ಸಹ ಜ್ಞಾನವಿರುತ್ತದೆ. ಆದರೆ ಶಾಲೆಯಲ್ಲಿಯೂ ನಂಬರ್ ವಾರ್ ತೇರ್ಗಡೆಯಾಗುತ್ತಾರಲ್ಲವೇ? 0 ಅಂತೂ ಯಾರಿಗೂ ಬರುವುದಿಲ್ಲ. ಕೆಲವು ಅಂಕಗಳನ್ನಾದರೂ ಪಡೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಯಾವ ಜ್ಞಾನವನ್ನು ತಿಳಿಸುತ್ತೇನೆಯೋ ಅದು ಪ್ರಾಯಲೋಪವಾಗಿ ಬಿಡುತ್ತದೆ. ಆದರೂ ಚಿತ್ರಗಳಿವೆ, ಶಾಸ್ತ್ರಗಳು ರಚಿಸಲ್ಪಟ್ಟಿವೆ. ತಂದೆಯು ನೀವಾತ್ಮಗಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಕೆಟ್ಟದ್ದನ್ನು ಕೇಳಬೇಡಿ. ಈ ಆಸುರಿ ಪ್ರಪಂಚವನ್ನು ನೋಡುವುದೇನು? ಈ ಚೀಚಿ ಪ್ರಪಂಚದಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಇದರೊಂದಿಗೇನು ಸಂಬಂಧವಿಡುವುದೆಂದು ಈಗ ಆತ್ಮಕ್ಕೆ ಸ್ಮೃತಿಯೂ ಬಂದಿದೆ. ಈ ಪ್ರಪಂಚವನ್ನು ನೋಡಿಯೂ ನೋಡದಂತಿರಬೇಕಾಗಿದೆ. ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕೆಂಬುದು ಸಹ ಸ್ಮೃತಿಯುಂಟಾಗಿದೆ. ಆತ್ಮಕ್ಕೆ ಜ್ಞಾನದ 3ನೆಯ ನೇತ್ರವು ಸಿಕ್ಕಿದೆಂದ ಮೇಲೆ ಇದನ್ನು ಸ್ಮರಿಸಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಮುಂಜಾನೆ ಎದ್ದು ಮಾಲೆಯನ್ನು ಜಪಿಸುತ್ತಾರೆ. ಮುಂಜಾನೆಯ ಮುಹೂರ್ತವು ಒಳ್ಳೆಯದೆಂದು ತಿಳಿಯುತ್ತಾರೆ. ಬ್ರಾಹ್ಮಣರ ಮುಹೂರ್ತವಾಗಿದೆ. ಬ್ರಹ್ಮ ಭೋಜನದ ಮಹಿಮೆಯೂ ಇದೆ. ಬ್ರಹ್ಮ ಭೋಜನವಲ್ಲ, ಬ್ರಹ್ಮ ಭೋಜನವಾಗಿದೆ. ನಿಮಗೂ ಸಹ ಬ್ರಹ್ಮ ಕುಮಾರಿಯರ ಬದಲು ಬ್ರಹ್ಮ ಕುಮಾರಿ ಎಂದು ಹೇಳಿಬಿಡುತ್ತಾರೆ. ತಿಳಿದುಕೊಳ್ಳುವುದಿಲ್ಲ. ಬ್ರಹ್ಮನ ಮಕ್ಕಳೆಂದರೆ ಬ್ರಹ್ಮ ಕುಮಾರ ಕುಮಾರಿಯರೇ ಅಲ್ಲವೇ? ಬ್ರಹ್ಮವಂತೂ ತತ್ವವಾಗಿದೆ, ಇರುವಂತಹ ಸ್ಥಾನವಾಗಿದೆ. ಅದಕ್ಕೇನು ಮಹಿಮೆ ಇರುವುದು? ತಂದೆಯು ಮಕ್ಕಳಿಗೆ ದೂರು ಕೊಡುತ್ತಾರೆ, ಮಕ್ಕಳೇ, ನೀವು ಒಂದು ಕಡೆ ಪೂಜೆ ಮಾಡುತ್ತೀರಿ, ಇನ್ನೊಂದು ಕಡೆ ನಿಂದನೆ ಮಾಡುತ್ತೀರಿ. ನಿಂದನೆ ಮಾಡುತ್ತಾ ಮಾಡುತ್ತಾ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ತಮೋಪ್ರಧಾನರೂ ಸಹ ಆಗಲೇಬೇಕಾಗಿದೆ. ಚಕ್ರವು ಪುನರಾವರ್ತನೆಯಾಗುವುದಿದೆ. ಯಾರಾದರೂ ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಅವರಿಗೆ ಸೃಷ್ಟಿ ಚಕ್ರವನ್ನು ಕುರಿತು ಅವಶ್ಯವಾಗಿ ತಿಳಿಸಬೇಕಾಗಿದೆ. ಈ ಚಕ್ರವು 5,000 ವರ್ಷಗಳದ್ದಾಗಿದೆ. ಇದರ ಮೇಲೆ ಬಹಳ ಗಮನ ಕೊಡಬೇಕಾಗಿದೆ. ರಾತ್ರಿಯ ನಂತರ ಅವಶ್ಯವಾಗಿ ದಿನವಾಗಲೇಬೇಕಾಗಿದೆ. ರಾತ್ರಿಯ ನಂತರ ದಿನವೂ ಬರದೇ ಇರಲು ಸಾಧ್ಯವಿಲ್ಲ. ಕಲಿಯುಗದ ನಂತರ ಸತ್ಯಯುಗವು ಅವಶ್ಯವಾಗಿ ಬರಬೇಕಾಗಿದೆ. ವಿಶ್ವದ ಇತಿಹಾಸ ಭೂಗೋಳವು ಅವಶ್ಯವಾಗಿ ಪುನರಾವರ್ತನೆಯಾಗುತ್ತದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತನ್ನನ್ನು ಆತ್ಮವೆಂದು ತಿಳಿಯಿರಿ. ಆತ್ಮವೇ ಎಲ್ಲವನ್ನೂ ತಿಳಿಯುತ್ತದೆ. ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ. ಒಂದು ವೇಳೆ ನಾವು ಪಾತ್ರಧಾರಿಗಳಾಗಿದ್ದೇವೆಂದರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅವಶ್ಯವಾಗಿ ಅರಿತುಕೊಳ್ಳಬೇಕೆಂಬುದು ಸಹ ಯಾರಿಗೂ ತಿಳಿದಿಲ್ಲ. ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಅಂದ ಮೇಲೆ ಇದು ನಾಟಕವೇ ಆಯಿತಲ್ಲವೇ? ಕ್ಷಣ ಪ್ರತಿಕ್ಷಣ ಯಾವುದು ಕಳೆದು ಹೋಗಿದೆಯೋ ಅದೇ ಪುನರಾವರ್ತನೆಯಾಗುತ್ತದೆ. ಈ ಮಾತುಗಳನ್ನು ಮತ್ಯಾರೂ ತಿಳಿಯಲು ಸಾಧ್ಯವಿಲ್ಲ. ಕಡಿಮೆ ಬುದ್ಧಿಯುಳ್ಳವರು ಯಾವಾಗಲೂ
ಅನ್ನುತ್ತೀರ್ಣರೇ ಆಗುತ್ತಾರೆ. ಮತ್ತೆ ಶಿಕ್ಷಕರು ಏನು ತಾನೇ ಮಾಡಲು ಸಾಧ್ಯ? ಕೃಪೆ ಮಾಡಿ ಅಥವಾ ಆಶೀರ್ವಾದ ಮಾಡಿ ಎಂದು ಶಿಕ್ಷಕರಿಗೆ ಹೇಳಲು ಸಾಧ್ಯವೇ? ಅದೇ ರೀತಿ ಇದೂ ಸಹ ವಿದ್ಯೆಯಾಗಿದೆ. ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತನೇ ರಾಜಯೋಗವನ್ನು ಕಲಿಸುತ್ತಾರೆ. ಕಲಿಯುಗವು ಪರಿವರ್ತನೆಯಾಗಿ ಅವಶ್ಯವಾಗಿ ಸತ್ಯಯುಗವಾಗಬೇಕಾಗಿದೆ. ನಾಟಕದನುಸಾರ ತಂದೆಯೇ ಬರಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವೂ ಸಂಗಮಯುಗದಲ್ಲಿಯೇ ಬರುತ್ತೇನೆ. ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆಂದು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ತಮ್ಮನ್ನು ಶಿವೋಹಂ ಎಂದು ಹೇಳುತ್ತಾರೆ. ಅದರಿಂದೇನಾಯಿತೋ? ಶಿವ ತಂದೆಯಂತೂ ಬರುವುದೇ ಓದಿಸುವುದಕ್ಕಾಗಿ, ಸಹಜ ರಾಜಯೋಗವನ್ನು ಕಲಿಸುವುದಕ್ಕಾಗಿ. ಯಾವ ಸಾಧು ಸಂತ ಮೊದಲಾದವರಿಗೂ ಶಿವ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ನಾನು ಕೃಷ್ಣನಾಗಿದ್ದೇನೆ, ನಾನು ಲಕ್ಷ್ಮೀನಾರಾಯಣನಾಗಿದ್ದೇನೆ ಎಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಆದರೆ ಆ ಸತ್ಯಯುಗದ ರಾಜಕುಮಾರ ಶ್ರೀಕೃಷ್ಣನೆಲ್ಲಿ? ಈ ಕಲಿಯುಗಿ ಪತಿತರೆಲ್ಲಿ? ಇವರಲ್ಲಿ ಭಗವಂತನಿದ್ದಾರೆಂದು ಹೇಳಲು ಸಾಧ್ಯವೇ? ನೀವು ಮಂದಿರಗಳಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದು. ಇವರು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರು, ಮತ್ತೆ ಎಲ್ಲಿ ಹೋದರು? ಸತ್ಯಯುಗದ ನಂತರ ಅವಶ್ಯವಾಗಿ ತ್ರೇತ, ದ್ವಾಪರ, ಕಲಿಯುಗವಾಯಿತು. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯವಿತ್ತು, ತ್ರೇತಾಯುಗದಲ್ಲಿ ಚಂದ್ರವಂಶಿ. ಇದೆಲ್ಲ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಇಷ್ಟು ಮಂದಿ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತನೂ ಇರುವರು. ಬ್ರಹ್ಮರವರ ಮೂಲಕ ತಂದೆಯು ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ. ಬ್ರಹ್ಮನಿಗೆ ರಚಯಿತನೆಂದು ಕರೆಯಲಾಗುವುದಿಲ್ಲ. ರಚಯಿತನು ಪರಮಪಿತ ಪರಮಾತ್ಮನಾಗಿದ್ದಾರೆ. ಹೇಗೆ ರಚಿಸುತ್ತೇನೆ ಎಂಬುದನ್ನು ತಂದೆಯು ಸನ್ಮುಖದಲ್ಲಿಯೇ ಕುಳಿತು ತಿಳಿಸಿಕೊಡುತ್ತಾರೆ. ಈ ಶಾಸ್ತ್ರಗಳೆಲ್ಲವೂ ನಂತರದಲ್ಲಿ ರಚಿಸಲ್ಪಟ್ಟಿದೆ. ಹೇಗೆ ಕ್ರಿಸ್ತನು ಹೇಳಿದ್ದು ಬೈಬಲ್ ಆಗಿಬಿಟ್ಟಿತು. ನಂತರದಲ್ಲಿ ಕುಳಿತು ಗಾಯನ ಮಾಡುತ್ತಾರೆ. ಕ್ರಿಸ್ತನಿಗೆ ಗಾಯನವನ್ನೇನು ಮಾಡುವುದಿದೆ? ಏಕೆಂದರೆ ಕ್ರಿಸ್ತನು ಯಾವುದೇ ಗುರು ಅಥವಾ ಸಂದೇಶ ಪುತ್ರನಲ್ಲ. ಗತಿ ಹಾಗೂ ಸದ್ಗತಿ ಕೇವಲ 5-7 ಮಂದಿಯದಾಗಿರುವುದಿಲ್ಲ. ಸರ್ವರ ಸದ್ಗತಿದಾತ, ಸರ್ವರ ಮುಕ್ತಿದಾತ ತಂದೆಯೊಬ್ಬರೇ ಎಂದು ಗಾಯನವಿದೆ. ಏ ಪರಮಪಿತ ಪರಮಾತ್ಮ ದಯೆ ತೋರಿಸು ಎಂದು ಅವರನ್ನು ನೆನಪು ಮಾಡುತ್ತಾರೆ. ಏ ಕ್ರೈಸ್ಟ್ ದಯೆ ತೋರಿಸಿ ಎಂದು ಹೇಳುವುದಿಲ್ಲ. ತಂದೆಯು ಒಬ್ಬರೇ ಇರುತ್ತಾರೆ. ಇವರು ಇಡೀ ವಿಶ್ವದ ಪಿತನಾಗಿದ್ದಾರೆ. ಸರ್ವ ದುಃಖಗಳಿಂದ ಮುಕ್ತಗೊಳಿಸುವವರು ಯಾರೆಂದು ಮನುಷ್ಯರಿಗೆ ತಿಳಿದೇ ಇಲ್ಲ. ಈಗ ಸೃಷ್ಟಿಯು ಹಳೆಯದು, ಮನುಷ್ಯರು ಹಳೆಯ ತಮೋಪ್ರಧಾನರಾಗಿದ್ದಾರೆ. ಇದು ಕಬ್ಬಿಣದ ಸಮಾನ ಪ್ರಪಂಚವಾಗಿದೆ. ಮೊದಲು ಸ್ವರ್ಣಿಮ ಯುಗವಿತ್ತು, ಅದು ಪುನಃ ಬರುವುದು. ಈಗ ವಿನಾಶವಾಗುವುದು. ವಿಶ್ವ ಮಹಾಯುದ್ಧಗಳು ನಡೆಯುವುದು. ಅನೇಕ ಸೃಷ್ಟಿಯ ಆಪತ್ತುಗಳು ಬರುತ್ತವೆ. ಸಮಯವು ಅದೇ ಆಗಿದೆ. ಮನುಷ್ಯ ಸೃಷ್ಟಿಯು ಎಷ್ಟೊಂದು ವೃದ್ಧಿಯನ್ನು ಹೊಂದಿದೆ. ಭಗವಂತನು ಬಂದಿದ್ದಾರೆಂದು ನೀವು ಹೇಳುತ್ತಿರುತ್ತೀರಿ. ಬ್ರಹ್ಮರವರ ಮೂಲಕ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಮಕ್ಕಳು ಎಲ್ಲರಿಗೆ ಚಾಲೆಂಜ್ ಮಾಡುತ್ತೀರಿ. ನಾಟಕದನುಸಾರ ಎಲ್ಲರೂ ಕೇಳುತ್ತಿರುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿರುತ್ತಾರೆ. ನಿಮಗೆ ತಿಳಿದಿದೆ, ನಮ್ಮಲ್ಲಿ ಯಾವುದೇ ಗುಣಗಳಿರಲಿಲ್ಲ. ಮೊಟ್ಟ ಮೊದಲನೆಯ ಅವಗುಣವು ಕಾಮವಿಕಾರವಾಗಿದೆ. ಇದು ಬಹಳ ತೊಂದರೆ ಕೊಡುತ್ತದೆ. ಮಾಯೆಯ ಕುಸ್ತಿಯೂ ನಡೆಯುತ್ತದೆ. ಬಯಸದೆಯೇ ಮಾಯೆಯ ಬಿರುಗಾಳಿಗಳು ಬೀಳಿಸಿ ಬಿಡುತ್ತವೆ. ಕಬ್ಬಿಣದ ಯುಗವಾಗಿದೆ ಎಲ್ಲವೇ ಅಂದಾಗ ಮುಖ ಕಪ್ಪು ಮಾಡಿಕೊಳ್ಳುತ್ತಾರೆ. ಶ್ಯಾಮ ಮುಖ ಎನ್ನುವುದಿಲ್ಲ. ಕೃಷ್ಣನಿಗೆ ತೋರಿಸುತ್ತಾರೆ. ಸರ್ಪ ಕಚ್ಚಿದ್ದರಿಂದ ಶ್ಯಾಮವರ್ಣನಾದನು. ಗೌರವ ಕಾಪಾಡಲು ಶ್ಯಾಮ ಎಂದು ಬಿಟ್ಟರು.
ಕಪ್ಪು ಮುಖ ತೋರಿಸಿದರೆ ಮರ್ಯಾದೆ ಹೋಗುತ್ತದೆ ಅಂದಾಗ ದೂರ ದೇಶ ನಿರಾಕಾರ ದೇಶದಿಂದ ಯಾತ್ರಿಕನು ಬರುತ್ತಾರೆ. ಹಳೆಯ ಪ್ರಪಂಚ ಕಪ್ಪು ಶರೀರದಲ್ಲಿ ಬಂದು ಇವರನ್ನು ಸುಂದರರನ್ನಾಗಿ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಪುನಃ ಸತೋಪ್ರಧಾನರಾಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು ಮತ್ತು ನೀವು ವಿಷ್ಣುಪುರಿಯ ಮಾಲೀಕರಾಗಿ ಬಿಡುತ್ತೀರಿ. ಇವು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತುಗಳಾಗಿವೆ. ತಂದೆಯು ರೂಪನೂ ಆಗಿದ್ದಾರೆ, ವಸಂತನೂ ಆಗಿದ್ದಾರೆ, ತೇಜೋಮಯ ಬಿಂದು ರೂಪವಾಗಿದ್ದಾರೆ. ಅವರಲ್ಲಿ ಜ್ಞಾನವೂ ಇದೆ. ನಾಮರೂಪದಿಂದ ಭಿನ್ನರಂತೂ ಅಲ್ಲ. ಅವರ ರೂಪವು ಯಾವುದಾಗಿದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ತಂದೆಯು ನಿಮಗೆ ತಿಳಿಸಿಕೊಡುತ್ತಾರೆ. ನನ್ನನ್ನು ಆತ್ಮವೆಂದೇ ಹೇಳುತ್ತಾರೆ, ಕೇವಲ ಪರಮ ಆತ್ಮನಷ್ಟೇ. ಪರಮ ಆತ್ಮ ಎರಡೂ ಸೇರಿ ಪರಮಾತ್ಮನಾಗುತ್ತದೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಜ್ಞಾನಪೂರ್ಣನೆಂದು ಹೇಳುತ್ತಾರೆ. ಜ್ಞಾನಪೂರ್ಣನೆಂದರೆ ಎಲ್ಲರ ಹೃದಯವನ್ನು ಹೊಕ್ಕು ಅವರನ್ನು ನೋಡುವವರೆಂದು ಮನುಷ್ಯರು ತಿಳಿಯುತ್ತಾರೆ. ಒಂದು ವೇಳೆ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದರೆ ಎಲ್ಲರೂ ಜ್ಞಾನಪೂರ್ಣರಾಗಿ ಬಿಡುತ್ತಿದ್ದರು. ಆದರೆ ಅವರೊಬ್ಬರಿಗೆ ಜ್ಞಾನಪೂರ್ಣರೆಂದು ಏಕೆ ಹೇಳುತ್ತಾರೆ? ಮನುಷ್ಯರದ್ದು ಎಷ್ಟು ತುಚ್ಛ ಬುದ್ಧಿಯಾಗಿದೆ. ಜ್ಞಾನದ ಮಾತುಗಳನ್ನು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ತಿಳಿಸುತ್ತಾರೆ. ಮೊದಲು ಜ್ಞಾನವು ದಿನ, ಸತ್ಯಯುಗ ತ್ರೇತಾಯುಗವಾಗಿದೆ. ನಂತರ ದ್ವಾಪರ ಕಲಿಯುಗವು ರಾತ್ರಿಯಾಗಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಈ ರಾಜಯೋಗದ ಜ್ಞಾನವನ್ನು ಹಠಯೋಗಿಗಳು ತಿಳಿಸಿಕೊಡಲು ಸಾಧ್ಯವಿಲ್ಲ. ಗೃಹಸ್ಥಿಗಳು ಸಹ ತಿಳಿಸಲು ಸಾಧ್ಯವಿಲ್ಲ, ಏಕೆಂದರೆ ಅಪವಿತ್ರರಾಗಿದ್ದಾರೆ. ಈಗ ರಾಜಯೋಗವನ್ನು ಯಾರು ಕಲಿಸುವರು? ನನ್ನೊಬ್ಬನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುವುದೆಂದು ಅವರೇ ಹೇಳುತ್ತಾರೆ. ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆಯಾಗಿದೆ. ಅವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ? ಗಾಡ್ ಈಸ್ ಟ್ರೂತ್ ಎಂದು ಇಲ್ಲಿ ಎಲ್ಲರೂ ಹೇಳುತ್ತಾರೆ. ತಂದೆಯೇ ಸತ್ಯವನ್ನು ಹೇಳುವವರಾಗಿದ್ದಾರೆ. ಆತ್ಮಕ್ಕೆ ತಂದೆಯ ಸ್ಮೃತಿಯೂ ಬಂದಿದೆ. ಆದ್ದರಿಂದ ಬಂದು ನರನಿಂದ ನಾರಾಯಣನಾಗುವ ಸತ್ಯವಾದ ಕಥೆಯನ್ನು ತಿಳಿಸಿ ಎಂದು ನಾವು ತಂದೆಯನ್ನು ನೆನಪು ಮಾಡುತ್ತೇವೆ. ಈಗ ನಿಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತೇವೆ ಅಲ್ಲವೇ? ಮೊದಲು ನೀವು ಸುಳ್ಳು ಕಥೆಗಳನ್ನು ಕೇಳುತ್ತಿದ್ದೀರಿ, ಈಗ ಸತ್ಯವಾದುದನ್ನು ಕೇಳುತ್ತೀರಿ. ಸುಳ್ಳು ಕಥೆಗಳನ್ನು ಕೇಳುತ್ತಾ ಯಾರೂ ನಾರಾಯಣರಂತೂ ಆಗಲಿಲ್ಲ. ಮತ್ತೆ ಅದು ಸತ್ಯನಾರಾಯಣನ ಕಥೆಯಾಗಲು ಹೇಗೆ ಸಾಧ್ಯ? ಮನುಷ್ಯರು ಯಾರನ್ನೂ ನರನಿಂದ ನಾರಾಯಣನನ್ನಾಗಿ ಮಾಡಲು ಸಾಧ್ಯವಿಲ್ಲ. ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಆದರೆ ಯಾವಾಗ ಬರುತ್ತಾರೆಂಬುದನ್ನು ತಿಳಿದುಕೊಂಡಿಲ್ಲ. ಶಿವ ಶಂಕರನನ್ನು ಸೇರಿಸಿ ಕಥೆಗಳನ್ನು ರಚಿಸಿಬಿಟ್ಟಿದ್ದಾರೆ. ಶಿವಪುರಾಣವೂ ಇದೆ, ಕೃಷ್ಣನ ಗೀತೆಯೆಂದು ಹೇಳುತ್ತಾರೆ. ಅಂದ ಮೇಲೆ ಶಿವಪುರಾಣವು ದೊಡ್ಡದಾಯಿತು. ವಾಸ್ತವದಲ್ಲಿ ಜ್ಞಾನವು ಗೀತೆಯಲ್ಲಿಯೇ ಇದೆ. ಭಗವಾನುವಾಚ ಮನ್ಮನಾಭವ. ಈ ಶಬ್ದವು ಗೀತೆಯ ವಿನಃ ಅನ್ಯ ಯಾವುದೇ ಶಾಸ್ತ್ರಗಳಲ್ಲಿರಲು ಸಾಧ್ಯವಿಲ್ಲ. ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಗೀತೆಯಲ್ಲಿದೆ. ಭಗವಂತನದ್ದೇ ಶ್ರೇಷ್ಠ ಮತವಾಗಿದೆ. ಮೊಟ್ಟ ಮೊದಲಿಗೆ ಇದನ್ನು ತಿಳಿಸಬೇಕು. ಕೆಲವೇ ವರ್ಷಗಳಲ್ಲಿ ಹೊಸ ಶ್ರೇಷ್ಠಾಚಾರಿ ಪ್ರಪಂಚವು ಸ್ಥಾಪನೆಯಾಗುವುದೆಂದು ನಾವು ಹೇಳುತ್ತೇವೆ. ಈಗ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರುತ್ತದೆ. ಈಗಂತೂ ಜನಸಂಖ್ಯೆಯು ಬಹಳಷ್ಟಾಗಿ ಬಿಟ್ಟಿದೆ. ಅದಕ್ಕಾಗಿ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ.
ಆಸ್ತಿಯು ತಂದೆಯಿಂದ ಸಿಗುತ್ತದೆ. ತಂದೆಯಿಂದಲೇ ಆಸ್ತಿಯನ್ನು ಬೇಡುತ್ತಾರೆ. ಯಾರಿಗಾದರೂ ಹೆಚ್ಚಿನ ಹಣವಿದ್ದರೆ, ಮಕ್ಕಳಿದ್ದರೆ ಭಗವಂತನು ಕೊಟ್ಟರೆಂದು ಹೇಳುತ್ತಾರೆ. ಅಂದ ಮೇಲೆ ಭಗವಂತನು ಒಬ್ಬರೇ ಆದರಲ್ಲವೇ? ಎಲ್ಲರಲ್ಲಿ ಭಗವಂತನಿರಲು ಹೇಗೆ ಸಾಧ್ಯ? ಈಗ ನನ್ನನ್ನು ನೆನಪು ಮಾಡಿ ಎಂದು ಆತ್ಮಗಳಿಗೆ ತಂದೆಯು ತಿಳಿಸುತ್ತಾರೆ. ನಮಗೆ ಪರಮಾತ್ಮನು ಜ್ಞಾನವನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾವೇ ಸಹೋದರರಿಗೆ ತಿಳಿಸುತ್ತೇವೆಂದು ಆತ್ಮವು ಹೇಳುತ್ತದೆ. ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು. ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿಯೂ ಬೇಕು. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುವುದು. ಜ್ಞಾನವು ಬಹಳ ಸಹಜವಾಗಿದೆ. ಆದರೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ. ಈ ಚಾರ್ಟನ್ನು ಕೆಲವರೇ ವಿರಳ ಇಡುತ್ತಾರೆ. ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿರುವುದರಿಂದ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ತಂದೆಯು ಬರುವುದೇ ಸುಖ ಕೊಡುವುದಕ್ಕಾಗಿ. ಅಂದ ಮೇಲೆ ಮಕ್ಕಳೂ ಸಹ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಎಂದೂ ಯಾರಿಗೂ ದುಃಖ ಕೊಡಬಾರದು. ತಂದೆಯ ನೆನಪಿನಿಂದ ಎಲ್ಲ ಭೂತಗಳು ಓಡಿ ಹೋಗುತ್ತವೆ. ಬಹಳ ಗುಪ್ತ ಪರಿಶ್ರಮವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಆಸುರಿ ಚೀಚಿ ಪ್ರಪಂಚದಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಇದರೊಂದಿಗೆ ಯಾವುದೇ ಸಂಬಂಧವನ್ನಿಡಬಾರದು. ಇದನ್ನು ನೋಡಿಯೂ ನೋಡದಂತಿರಬೇಕಾಗಿದೆ. ಈ ಬೇಹದ್ದಿನ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದು ಕ್ಷಣ ಪ್ರತಿಕ್ಷಣ ಪುನರಾವರ್ತನೆಯಾಗುತ್ತಿರುತ್ತದೆ. ಯಾವುದು ಕಳೆದು ಹೋಯಿತೋ ಅದು ಪುನಃ ಪುನರಾವರ್ತನೆಯಾಗುವುದು. ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಮಾತಿನಲ್ಲಿ ತೇರ್ಗಡೆಯಾಗಬೇಕಾಗಿದೆ. ವಿಶಾಲ ಬುದ್ಧಿಯವರಾಗಬೇಕಾಗಿದೆ. ವರದಾನ: ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ಈಗ ಇಂತಹ ಸಮಯ ಬರುತ್ತದೆ ಯಾವಾಗ ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ರಿಯಾಲಿಟಿ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ಮಾಲೆಯ ಮಣಿಯ ನಂಬರ್ ಮತ್ತು ಭವಿಷ್ಯ ರಾಜ್ಯದ ಸ್ವರೂಪ ಎರಡನ್ನೂ ಪ್ರತ್ಯಕ್ಷತೆ ಮಾಡುತ್ತದೆ. ಈಗ ಏನು ರೇಸ್ ಮಾಡುತ್ತಾ ಸ್ವಲ್ಪ ರೀಸ್ನ ಹೊಟ್ಟೆ ಕಿಚ್ಚಿನ ಧೂಳಿನ ಪರದೆ ಹೊಳೆಯುತ್ತಿರುವ ವಜ್ರವನ್ನು ಮುಚ್ಚಿಬಿಡುತ್ತದೆ. ಅಂತ್ಯದಲ್ಲಿ ಈ ಪರದೆ ಸರಿದು ಹೋಗುತ್ತದೆ. ನಂತರ ಮುಚ್ಚಿರುವ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತದೆ. ರಾಯಲ್ ಫ್ಯಾಮಿಲಿ ಈಗಿನಿಂದ ತಮ್ಮ ರಾಯಲ್ಟಿ ತೋರಿಸುತ್ತಾರೆ, ಅರ್ಥಾತ್ ತಮ್ಮ ಭವಿಷ್ಯ ಪದವಿಯನ್ನು ಸ್ಪಷ್ಟ ಮಾಡುತ್ತಾರೆ. ಆದ್ದರಿಂದ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿ. ಸ್ಲೋಗನ್: ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಮೇಲೆ ತನ್ನಿ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಸ್ವಯಂನ ಕಲ್ಯಾಣ ಮಾಡುವುದಕ್ಕಾಗಿ ಅಥವಾ ಸ್ವಯಂ ಪರಿವರ್ತನೆ ಮಾಡುವುದಕ್ಕಾಗಿ ವಿಶೇಷ ಏಕಾಂತವಾಸಿ ಅಂತರ್ಮುಖಿಯಾಗಿರಿ. ಜ್ಞಾನಪೂರ್ಣರಾಗಿರಿ, ಆದರೆ ಪವರ್ಫುಲ್ ಆಗಿರಿ. ಪ್ರತಿ ಮಾತಿನ ಅನುಭವದಲ್ಲಿ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿರಿ. ಯಾರ ಮಗುವಾಗಿದ್ದೇನೆ, ಏನು ಪ್ರಾಪ್ತಿ ಇದೆ, ಈ ಮೊದಲಿನ ಪಾಠದ ಅನುಭವಿ ಮೂರ್ತರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿರಿ. ಆಗ ಸಹಜವೇ ಮಾಯಾಜೀತರಾಗಿ ಬಿಡುವಿರಿ. ಒಳ್ಳೆಯದು. ಓಂ ಶಾಂತಿ.